ಮಹಾನಗರಕ್ಕೆ ಚತುರ್ಯುಗಮೂರ್ತಿ ಬ್ರಹ್ಮಕರಾರ್ಚಿತ ಮೂಲರಾಮದೇವರನ್ನ ಶ್ರೀಮನ್ ಮಧ್ವಾಚಾರ್ಯರು ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾಗಿರ್ತಕ್ಕಂಥ ನಮ್ಮ ಪೂರ್ವ ಗುರುವರೇಣ್ಯರನ್ನ ಕರೆದುಕೊಂಡು ರಾಯರ ಅಂತರಂಗ ಭಕ್ತರು ಆದಂತಹ ನಮ್ಮ ಕೃಷ್ಣಪ್ಪ ಅವರ ಒಂದು ವಿಶೇಷವಾದ ಭಕ್ತಿ ಆಹ್ವಾನ ಮತ್ತು ಅಪೇಕ್ಷೆ ಮೇರೆಗೆ ಇಂದು ಈ ನಗರಕ್ಕೆ ಅನ್ನುವಂತಹ ಬೆಳ್ಳಿ ಬಂಗಾರದ ವ್ಯಾಪಾರದ ಒಂದು ದೊಡ್ಡ ಸಮುದಾಯವನ್ನ ಉದ್ಘಾಟಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ನಾವು ಆಗಮಿಸಿದ್ದೇವೆ. ಈ ನಗರ ರಾಯರ ಭಕ್ತರಿಗೆ ಅತ್ಯಂತ ಪ್ರಸಿದ್ಧವಾದ ನಗರ. ಭಕ್ತರ ಬೇಡಿಕೆಯನ್ನ ಕಾಲಕಾಲದ ಎಲ್ಲ ಪೀಠಾಧಿಪತಿಗಳು ಕೂಡ ಪೂರ್ಣ ಮಾಡ್ತಾ ಬಂದಿರತಕ್ಕಂತಹದ್ದು ನಾವು ಈ ನಗರದ ಇತಿಹಾಸದಿಂದ ನಾವು ನೋಡಬಹುದು. ನಿಮ್ಮೆಲ್ಲರ ಆರಾಧ್ಯ ಗುರುಗಳು ರಾಘವೇಂದ್ರ ಸ್ವಾಮಿಗಳವರು ಕಲಿಯುಗದ ಕಾಮಧೇನು ಕಲ್ಪವೃಕ್ಷರು, ದೀನ ದಲಿತರ ಉದ್ಧಾರಕರು, ಜಾತಿ ಮತ ಭಾಷಾ ಪ್ರಾಂತಗಳಿಗೆ ಅತೀತರು, ಭಕ್ತರ ಭಕ್ತಿಗೆ ಒಲಿದು ಕರದಲ್ಲಿಗೆ ಬರುವಾತ ಎನ್ನುವಂತಹ ಬಿರುದುವಾದರಾದಂತಹ ರಾಘವೇಂದ್ರ ಸ್ವಾಮಿಗಳವರು ಅನೇಕ ಬಾರಿ ಈ ನಗರಕ್ಕೆ ಆಗಮಿಸಿ ಇಲ್ಲಿಯ ಎಲ್ಲ ಭಕ್ತರನ್ನು ಕೂಡ ಅನುಗ್ರಹಿಸಿ ಅವರ ಇಷ್ಟಾರ್ಥವನ್ನು ಪೂರೈಸಿ ಕೊನೆಗೆ ನೀರಿನ ಬಡ ವೆಂಕಣ್ಣನ ಅಪೇಕ್ಷೆಯಂತೆ ಮೋಕ್ಷವನ್ನು ಕರುಣಿಸಿರತಕ್ಕಂತಹ ಒಂದು ಕ್ಷೇತ್ರ ಇದು. ಈ ಕ್ಷೇತ್ರ ಐತಿಹಾಸಿಕವಾಗಿ ಎಲ್ಲ ರೀತಿಯಿಂದಲೂ ಕೂಡ ಪ್ರಸಿದ್ಧವಾದದ್ದು. ವಿಧರ್ಮೀಯರ ಕುಟಿಲತೆಗೆ ನಮ್ಮ ಕೋಟೆಯ ನಾಡು ಆಕ್ರಮಣವಾಗುವಂತಹ ಸಂದರ್ಭದಲ್ಲಿ ಇಲ್ಲಿಯ ಒಂದು ಹೆಣ್ಣು ಕೂಡ ವೀರ ವನಿತೆಯಾಗಿ ದೇಶಭಕ್ತಿಯನ್ನ ರಾಷ್ಟ್ರಭಕ್ತಿಯನ್ನ ಹೊಂದಿದವರಾಗಿ ಅಂತಹ ಆಕ್ರಮಣಕಾರರನ್ನ ತಾನು ಯಾವುದೇ ಆಯುಧಗಳಿಲ್ಲದೆ ತನ್ನ ಬಳಕೆಯ ಸಾಮಗ್ರಿಯಾದಂತಹ ಒಳಿಕೆಯಿಂದಲೇ ಅಂತಹ ಆಕ್ರಮಣಕಾರರನ್ನ ಹೊಡೆದೋಡಿಸಿರ್ತಕ್ಕಂತಹ ವೀರ ವನಿತೆಯ ನಾಡು ನಮ್ಮ ಚಿತ್ರದುರ್ಗ ನಾಡಾಗಿದೆ. ಇಂತಹ ನಾಡಿಗೆ ರಾಘವೇಂದ್ರ ಸ್ವಾಮಿಗಳವರು ಬಂದಾಗ ಅವರ ಶಿಷ್ಯರಾದಂತಹ ನೀರಿನ ವೆಂಕಣ್ಣ ಅವರು ತಮಗೆ ಮೋಕ್ಷ ಬೇಕು ಎಂಬುದಾಗಿ ಬೇಡಿಕೆಯನ್ನಿಟ್ಟಾಗ ಮೋಕ್ಷವನ್ನು ಕೂಡ ಕರುಣಿಸಿ ಅವನನ್ನು ಉದ್ಧಾರ ಮಾಡಿರತಕ್ಕಂತಹ ಒಂದು ಕ್ಷೇತ್ರ, ಒಂದು ಸ್ಥಳ, ಒಂದು ಐತಿಹಾಸಿಕ ನಗರ ನಮ್ಮ ಚಿತ್ರದುರ್ಗವಾಗಿದೆ. ಇಂತಹ ಚಿತ್ರದುರ್ಗದಲ್ಲಿ ನಮ್ಮ ಪರಂಪರೆಯ ಎಲ್ಲ ಯತಿವರೇಣ್ಯರು ಕೂಡ ಅನೇಕ ಬಾರಿ ಸಂಚಾರತ್ವೇನ ಇಲ್ಲಿ ಆಗಮಿಸಿದ್ದಾರೆ. ಇಲ್ಲಿ ಭಕ್ತರ ಮನೋಭೀಷ್ಟಗಳನ್ನು ಪೂರ್ಣ ಮಾಡಿದ್ದಾರೆ, ಭಕ್ತರನ್ನು ಅನುಗ್ರಹಿಸಿದ್ದಾರೆ. ಅದರಂತೆ ಅನೇಕ ತಿಂಗಳುಗಳಿಂದ ಈ ಅಂಗಡಿಯ ನವೀಕರಣವಾಗಿದ್ದರೂ ಕೂಡ ಮೂಲರಾಮದೇವರು ಬರಬೇಕು, ರಾಘವೇಂದ್ರ ಸ್ವಾಮಿಗಳು ಬರಬೇಕು, ಮಂತ್ರಾಲಯ ಸ್ವಾಮಿಗಳು ಬರಲೇಬೇಕು ಎಂಬುದಾಗಿ ತಮ್ಮ ಒಂದು ಭಕ್ತಿಯ ಸತ್ಯಾಗ್ರಹದ ಮೇರೆಗೆ ಇಂದು ಬಿಸಿ ಶೆಡ್ಯೂಲ್ ನಲ್ಲಿಯೂ ಕೂಡ ಮೂಲರಾಮದೇವರಲ್ಲಿ ಆಗಮಿಸಿದ್ದಾರೆ. ಈ ಬಿಸಿ ಶೆಡ್ಯೂಲ್ ದಿನವೇ ಯಾಕೆ ಆಯಿತು ಅಂತಂದ್ರೆ ನಮ್ಮ ಈ ಪ್ರಾಂತಕ್ಕೆ ಸೇರಿರ್ತಕ್ಕಂಥ ಬೊಮ್ಮಘಟ್ಟೆ ಕ್ಷೇತ್ರ ಮುಖ್ಯ ಪ್ರಾಣದೇವರ ಆಂಜನೇಯನ ಒಂದು ದಿವ್ಯ ಕ್ಷೇತ್ರ. ಅಂತಹ ಕ್ಷೇತ್ರದ ಮಹಾರಥೋತ್ಸವವನ್ನ ಜಾತ್ರೆಯನ್ನು ಮುಗಿಸಿಕೊಂಡು ರಾಮದೇವರು, ಆಂಜನೇಯ, ಹನುಮಂತ, ರಾಘವೇಂದ್ರ ಸ್ವಾಮಿಗಳವರು ಎಲ್ಲರೂ ಕೂಡ ಬಹು ಸಂತೋಷದಿಂದ ಉತ್ಸವವನ್ನು ಸ್ವೀಕಾರ ಮಾಡಿ ಇಲ್ಲಿಗೆ ಆಗಮಿಸಿದ್ದಾರೆ. ರಂಗನಾಥ ಜ್ಯುವೆಲರ್ ಅದನ್ನ ಉದ್ಘಾಟನೆಗೋಸ್ಕರವಾಗಿ ಈ ಅಂಗಡಿ ಲೌಕಿಕವಾಗಿ ಬೆಳ್ಳಿ ಬಂಗಾರದ ವಹಿವಾಟಿನ ಅಂಗಡಿ ಆದರೂ ಕೂಡ ಬೆಳ್ಳಿ ಬಂಗಾರ ಅನ್ನುವಂತಹದ್ದು ಮನುಷ್ಯರ ಒಂದು ವೈಭವವನ್ನ ಮತ್ತು ದೇಹದಲ್ಲಿ ನಾವು ಅವಶ್ಯವಾಗಿ ಧರಿಸಲೇಬೇಕಾದಂತಹ ಲೋಹಗಳ ಒಂದು ಸಂಕೇತ ಬೆಳ್ಳಿ ಬಂಗಾರ ಅನ್ನುವಂಥದ್ದು. ಶಾಸ್ತ್ರಗಳಲ್ಲಿ ಹೇಳ್ತಾರೆ ರಜತಂ ಕೀರ್ತಿ ಧನದಂ ಅಂತ. ಬೆಳ್ಳಿ ಅನ್ನುವಂತಹದ್ದು ಒಬ್ಬ ವ್ಯಕ್ತಿಗೆ ಕೀರ್ತಿಯನ್ನ ಮತ್ತು ಧನವನ್ನ ನೀಡತಕ್ಕಂಥ ಒಂದು ಲೋಹವಾಗಿದೆ. ಅದೇ ರೀತಿಯಾಗಿ ಸುವರ್ಣ ಅನ್ನುವಂತಹದ್ದು ಸುವರ್ಣಂ ವಿಭವಪ್ರದಂ ಅಂತ ವೈಭವವನ್ನು ನೀಡತಕ್ಕಂಥದ್ದು. ಈ ಅಂಗಡಿ ಇವತ್ತು ಕೀರ್ತಿ ಮತ್ತು ಧನ ಮತ್ತು ವೈಭವ ಈ ಮೂರಕ್ಕೂ ಕೂಡ ಸಂಕೇತವಾಗಿ ಈ ಅಂಗಡಿ ಬಹಳ ಸುಂದರವಾಗಿ, ಬಹಳ ಭಕ್ತಿಯುತವಾಗಿ ಜನಗಳಿಗೆ ಅತ್ಯಂತ ಸೌಲಭ್ಯಯುತವಾದಂತಹ ಒಂದು ಅಂಗಡಿಯಾಗಿ ಇದನ್ನ
ನವೀಕರಿಸಿದ್ದಾರೆ ನಮ್ಮ ಕೃಷ್ಣಪ್ಪನವರು. ಕೃಷ್ಣಪ್ಪನವರು ರಾಯರ ಅಂತರಂಗ ಭಕ್ತರಾಗಿದ್ದಾರೆ. ಪ್ರತಿನಿತ್ಯವೂ ಕೂಡ ರಾಯರ ದರ್ಶನ, ರಾಯರ ಸ್ಮರಣೆ, ರಾಯರ ಮಂತ್ರಾಕ್ಷತೆ, ರಾಯರ ಪ್ರಸಾದವಿಲ್ಲದೆ ತಮ್ಮ ಯಾವ ದೈನಂದಿನ ಕಾರ್ಯವನ್ನು ಕೂಡ ಮಾಡುವುದಿಲ್ಲ. ಅಂತಹ ಭಕ್ತಾಗ್ರೇಸರರು ನಮ್ಮ ಕೃಷ್ಣಪ್ಪನವರು ಮತ್ತು ಅವರ ಕುಟುಂಬ, ಅವರ ಬಂಧುಗಳು, ಅವರ ಸ್ನೇಹಿತರು. ಅಂತಹ ಅವರ ಒಂದು ವಿಶೇಷವಾದ ಆಹ್ವಾನದ ಮೇರೆಗೆ ಇಲ್ಲಿ ಆಗಮಿಸಿ ನಾವು ಇವತ್ತು ಈ ಅಂಗಡಿಯನ್ನ ಉದ್ಘಾಟನೆ ಮಾಡುವ ಮೂಲಕ ಅವರನ್ನ ಮತ್ತು ಅವರ ಕುಟುಂಬವನ್ನ ಹರಿಸಿದ್ದೇವೆ. ಅವರಿಗೆ ಭಗವಂತ ದೀರ್ಘ ಆಯುಷ್ ಆರೋಗ್ಯಗಳನ್ನು ನೀಡಲಿ, ವಹಿವಾಟು ಚೆನ್ನಾಗಿ ನಡೆಯಲಿ, ಗ್ರಾಹಕರಿಗೆ ಉತ್ತಮವಾದಂತಹ ಗುಣಮಟ್ಟದ ಬೆಳ್ಳಿ ಬಂಗಾರದ ವಸ್ತುಗಳು ದೊರೆಯುವಂತಾಗಲಿ. ಅದೇ ರೀತಿಯಾಗಿ ಸಕಾಲದಲ್ಲಿ ಗ್ರಾಹಕರಿಗೆ ಅವರು ಅಪೇಕ್ಷಿಸುವಂತಹ ವಸ್ತುಗಳು ದೊರೆಯುವಂತಾಗಲಿ. ಈ ಅಂಗಡಿ ವಹಿವಾಟಿನ ಒಂದು ರಿಪ್ಪಟ್ಟಾಗಿ ಇನ್ನೂ ವಿಶೇಷವಾಗಿ ಬೆಳೆಯಲಿ ನಮ್ಮ ಕೃಷ್ಣಪ್ಪನವರು. ಯಾಕೆಂದ್ರೆ ರಾಯರ ಭಕ್ತರು ಎಷ್ಟೆಷ್ಟು ಬೆಳೆದಷ್ಟು ಅಷ್ಟಷ್ಟು ನಮಗೆಲ್ಲ ಸಂತೋಷವೂ ಆಗುತ್ತೆ. ಅವರು ಕೇವಲ ವ್ಯಾಪಾರವನ್ನೇ ದೃಷ್ಟಿಯಾಗಿ ಇಟ್ಟುಕೊಳ್ಳದೆ ಒಂದು ನೀತಿ ನಿಯಮ ನಿಜಾಯಿತಿಯಿಂದ ವ್ಯಾಪಾರವನ್ನು ಮಾಡತಕ್ಕಂಥ ಒಬ್ಬ ವರ್ತಕರಾಗಿಯೂ ಕೂಡ ಹೆಸರಾಂತ ವ್ಯಕ್ತಿಗಳಾಗಿದ್ದಾರೆ. ಅಂತಹ ಅವರ ಒಂದು ಭಕ್ತಿ, ಆತ್ಮೀಯತೆ, ಆಹ್ವಾನ ಇವತ್ತು ನಮ್ಮನ್ನು ಹೆಚ್ಚು ದೂರ ಕಳೆದುಕೊಂಡು ಬಂದಿದೆ. ಈ ಅಂಗಡಿಯನ್ನು ಉದ್ಘಾಟನೆ ಮಾಡಿದ್ದೀವಿ. ಇದಕ್ಕೆ ಈ ಸಂದರ್ಭಕ್ಕೆ ಅಂಗಡಿ ಅಂತ ಅಂದ್ಕೂಡಲೇ ಒಂದು ವ್ಯಾಪಾರ ಕೇಂದ್ರವಾಗಿದೆ, ಇವತ್ತೊಂದು ಭಕ್ತಿಯ ಕೇಂದ್ರವಾಗಿಯೂ ಕೂಡ ಅದು ಪರಿಣಾಮ ಬಂದಿದೆ. ಅವರ ಅಭಿಮಾನಿಗಳು ಬಹುದೊಡ್ಡ ಸಂಖ್ಯೆಯಲ್ಲಿ ಬೇರೆ ಹುದ್ದೆಗಳಲ್ಲಿ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ, ರಾಜಕೀಯ ಕ್ಷೇತ್ರಗಳಲ್ಲಿ, ವ್ಯಾಪಾರ ಕ್ಷೇತ್ರಗಳಲ್ಲಿ, ಅದೇ ರೀತಿಯಾಗಿ ಸರ್ಕಾರಿ ಹುದ್ದೆಗಳಲ್ಲಿರ್ತಕ್ಕಂತಹ ಬಹುದೊಡ್ಡ ಅಭಿಮಾನಿಗಳ, ಭಕ್ತರ ಮತ್ತು ಸ್ನೇಹಿತರ ಸಮುದಾಯವನ್ನು ಹೊಂದಿರತಕ್ಕಂಥವರು ನಮ್ಮ ಕೃಷ್ಣಪ್ಪನವರು. ಅವರಿಗೆ ಅವರ ಕುಟುಂಬಕ್ಕೆಲ್ಲ ಶ್ರೇಯಸ್ಸಾಗಲಿ, ದೀರ್ಘ ಆಯುಷ್ ಆರೋಗ್ಯಗಳನ್ನು ನೀಡಲಿ, ಸುಖ ಸಂತೋಷಗಳನ್ನು, ಧನಧಾನ್ಯ ಸಮೃದ್ಧಿಯನ್ನು ನೀಡಲಿ ಎಂಬುದಾಗಿ ಹೇಳ್ತಾ ಈ ಪ್ರಾಂತ, ಈ ಜಿಲ್ಲೆ, ಎಲ್ಲ ಭಕ್ತರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರು ವಿಶೇಷವಾದ ಅನುಗ್ರಹ ಮಾಡಲಿ, ಅವರವರ ಬೇಡಿಕೆಗಳನ್ನು ಪೂರ್ಣ ಮಾಡಲಿ, ಬೆಳೆಗಳಾಗಲಿ, ಚೆನ್ನಾಗಿ ವ್ಯಾಪಾರ ವಹಿವಾಟುಗಳಾಗಲಿ, ಎಲ್ಲರೂ ಸುಖ ಸಂತೋಷದಿಂದ, ಆತ್ಮೀಯತೆಯಿಂದ, ಪ್ರೀತಿ ವಿಶ್ವಾಸಗಳಿಂದ ಬಾಳುವಂತಾಗಲಿ. ಯಾವುದೇ ಮತಗಲಭೆ, ವಿದ್ವೇಷಗಳಿಗೆ ನೀವು ಯಾರೂ ಕೂಡ ತುತ್ತಾಗದೆ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಮಾಡುವಂತಾಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸಮಸ್ತ ಸನ್ಮಂಗಳ ಹೃದಯದಿಂದ ಅನುಗ್ರಹವನ್ನು ಮಾಡಿದ್ದಾರೆ. ಏನು ಸಂಬಂಧ ಯಾರು ಬಂದರು ಅಂತಂದ್ರೆ ಶ್ರೀಯುತ ಕೆ ಕೃಷ್ಣಪ್ಪನವರು, ಶ್ರೀಯುತ ಫಕೀರಪ್ಪ ಮತ್ತು ಶ್ರೀಯುತ ಚೌಡಮ್ಮನವರ ಸುಪುತ್ರರು, ಚಳ್ಳಕೆರೆ ತಾಲೂಕು ಗೋರ್ಲಗಟ್ಟೆ ನಿವಾಸಿಗರು, ಬಡ ಕುಟುಂಬದಲ್ಲಿ ಜನಿಸಿದವರು. 1975 ಗೌರಮ್ಮನವರು ಬಾಲಕರಾಗಿ ಬೆಳೆದವರು. 1993 ರಂಗನಾಥ ಪ್ರಾರಂಭಿಸಿದವರು. ಇವುಗಳ ಅನನ್ಯ ಭಕ್ತರು, ರಾಯರ ಸೇವಾ ನಿಷ್ಠರು, ರಾಯರ ಮಠದ ಗರ್ಭಗುಡಿ ಮುಂಭಾಗದ ರಜತ ಕಣವನ್ನು ನಡೆಸುತ್ತಿದ್ದವರು, ರಾಯರಿಂದ ಅನುಗ್ರಹಿತರಾಗಿ ಅನನ್ಯ ಭಕ್ತರಾದವರು, ಆಜೀವ ಪರ್ಯಂತರ ರಾಯರ ಭಕ್ತರಾಗಿಯೇ ಉಳಿಯುವ ಸಂಬರವನ್ನು ಹೊಂದಿದವರು. ರಾಯರ ಕೃಪೆಯಿಂದ 5 ಜನ ಮಕ್ಕಳು ಕೂಡ ಇವತ್ತಿನ ದಿವಸ ಜ್ಯುವೆಲರಿ ಶಾಪ್ ಅನ್ನು ಹೊಂದಿದ್ದಾರೆ. ಸಾರ್ವಜನಿಕ ಸೇವೆಯಲ್ಲಿ ಬಡವರಿಗೆ ಸಹಾಯ ಹಸ್ತವನ್ನ ನೀಡುತ್ತಿದ್ದಾರೆ. ಎಲ್ಲವೂ ರಾಯರ ಕೃಪೆ, ರಾಯರ ಅನುಗ್ರಹ ಎಂದು ತಿಳಿಯುತ್ತಾ ಬಡಜನರಿಗೆ ಸಹಾಯವನ್ನ ಮಾಡುತ್ತಿದ್ದಾರೆ. ರಾಯರು ಬಂದು ನಿಂತ ನೆಲ ಬೃಂದಾವನ ಎಂದು ಸಂತಸವನ್ನು ಪಡುತ್ತಾರೆ. ಎಲ್ಲ ದೇವಸ್ಥಾನಗಳು ಕೂಡ ಸಣ್ಣ ಪುಟ್ಟ ರಜತ ಸೇವೆಯನ್ನು ಮಾಡುತ್ತಾ ರಾಯರ ಅನುಗ್ರಹ ಎಂದು ಹೇಳುತ್ತಿರುತ್ತಾರೆ. ಕೃಷ್ಣಪ್ಪನವರು ಕೆಪಿಸಿಸಿ ಎಸ್ಸಿ ವಿಭಾಗದ ರಾಜ್ಯ ಸಂಚಾಲಕರಾಗಿರುತ್ತಾರೆ. ರಾಯರ ಅನುಗ್ರಹದಿಂದ ಬೃಂದಾವನ ಕಾಂಪ್ಲೆಕ್ಸ್ ನಿರ್ಮಿಸಿದ್ದಾರೆ. ಶ್ರೀ ರಂಗನಾಥ ಮುಖಾಂತರ ವೃತ್ತಿ ಪ್ರವೃತ್ತಿ ಎರಡನ್ನೂ ಕೂಡ ಮಾಡುತ್ತಿದ್ದಾರೆ. ಇಂತಹ ಕೃಷ್ಣಪ್ಪನವರು ಸರಳ ಸಂಸ್ಕೃತಿಯ ವ್ಯಕ್ತಿಗಳು, ಪೂರ್ವ ಸಮಾಜದಲ್ಲಿ ಎಲ್ಲ ಹಿನ್ನೆಲೆಗಳಿಂದ ಪ್ರಶಂಸಿಸುತ್ತಿದ್ದಾರೆ. ಇವರು ರಾಯರು ನಿಂತ ರಾಯರ ಭಕ್ತರಿಗೆಲ್ಲ ಸಹಾಯವನ್ನು ನೀಡುತ್ತಾ ಧರ್ಮ ಕಾರ್ಯ ನಿರತರಾಗಿದ್ದಾರೆ. ಶ್ರೀಯುತ ಗುರುಗಳ ಆಶೀರ್ವಾದವನ್ನು ಅವರು ಪಡೆಯಬೇಕು. ಗುರುಗಳಿಗೆ ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.